ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ಸ್ನೇಹಿತರೆ ನಿಮಗೆ ಫಾಲ್ಸ್ 498 ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೆ. ತುಂಬ ಚೆನ್ನಾಗಿ ವ್ಯೂಸ್ ಹೋಗ್ತಾ ಇದೆ. ಯಾರು ಫಾಲೋ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ, ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ. ಹಾಗೆ ಈ 498 ನೊಂದಿರೋ ಅಂಥವ್ರಿಗೆ ಶೇರ್ ಮಾಡಿ, 4 ಜನಕ್ಕೆ ಉಪಯೋಗ ಆಗುತ್ತೆ. ಉಪಯೋಗ ಆಗಲಿ ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಹೊರತು ಯಾವುದೋ ಪ್ರಚಾರಕ್ಕೋಸ್ಕರ ಆಗಲಿ, ಏನೋ ಒಂದು ಜನ ನೋಡಲಿ, ನನ್ನ ಗುರುತಿಸ್ಲಿ ಅಂತೇಳಿ ನಾನು ಖಂಡಿತ ಮಾಡ್ತಾ ಇಲ್ಲ. 4 ಜನಕ್ಕೆ ಉಪಯೋಗ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಾನು ಈ ಮಾಹಿತಿನ ಹಂಚ್ಕೋತಾ ಇದ್ದೀನಿ ಸ್ನೇಹಿತರೆ. ಈ ಫಾಲ್ಸ್ 498 ಆದಾಗ ಯಾವ ಥರದ ವಕೀಲರನ್ನು ಇಡಬೇಕು ಅಂತ ಮುಂದಿನ ಸಂಚಿಕೆಯಲ್ಲಿ ಮಾಹಿತಿ ಕೊಡ್ತೀನಿ ಅಂತ ನಾನು ನಿಮಗೆ ತಿಳಿಸಿದ್ದೆ. ಆ ವಿಷಯವಾಗಿ ಮಾತಾಡೋಕ್ಕೆ ಇವತ್ತು ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ ನಾನು. ಸ್ನೇಹಿತರೆ, 498A ಅನ್ನೋಂಥದ್ದು ಕ್ರಿಮಿನಲ್ ಕೇಸ್ ಆಗುತ್ತೆ. ಒಂದನ್ನು ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಳಿ. ನನಗೆ ಯಾರೋ ಲಾಯರ್ ಪರಿಚಯ ಇದ್ದಾರೆ, ನನಗೆ ಯಾರೋ ಅಡ್ವೊಕೇಟ್ ಪರಿಚಯ ಇದ್ದಾರೆ, ನಮ್ಮ ಮನೆ ಪಕ್ಕದವರೇ ಅಡ್ವೊಕೇಟು, ನನಗೆ ತುಂಬ ಆತ್ಮೀಯರು ಅಡ್ವೊಕೇಟು ಅನ್ನೋದನ್ನು ಫಸ್ಟು ತಲೆಯಿಂದ ತೆಗೀರಿ. ಯಾಕಂದರೆ ಸಿವಿಲ್ ಪ್ರಾಕ್ಟೀಸ್ ಮಾಡೋರೇ ಬೇರೆ ಇರ್ತಾರೆ, ಕ್ರಿಮಿನಲ್ ಕೇಸ್ ಪ್ರಾಕ್ಟೀಸ್ ಮಾಡೋರೇ ಬೇರೆ ಇರ್ತಾರೆ. ಈಗ ಹೇಗೆ ಅಂದರೆ, ಈ ಕಾರ್ ಓಡಿಸೋನ್ಗೆ ತಗೊಂಡೋಗಿ JCB ಓಡಿಸೋ ಅಂದರೆ ಆಗಲ್ಲ. ಅರ್ಥ ಆಗ್ತಾ ಇದೆಯಾ ಸ್ನೇಹಿತರೆ? ಒಂದು ಕೆಲಸ ಒಬ್ಬರ ಕೈಲಿ ಆಗುತ್ತೆ ಹೊರತು, ಇವಾಗ ಯಾಕಂದರೆ ನೀವು ಸೈನ್ಸ್ ಓದ್ಬಿಟ್ಟು ನೀವು ತಗೊಂಡೋಗಿ ಸೋಷಿಯಲ್ ಸ್ಟಡೀಸಲ್ಲಿ ಮಾರ್ಕ್ಸ್ ತೆಗಿತೀನಿ ಅಂದರೆ ಆಗಲ್ಲ. ಅರ್ಥ ಆಗ್ತಾ ಇದೆಯಾ? ಸಿವಿಲ್ ಪ್ರಾಕ್ಟೀಸ್ ಮಾಡಿದವರೇ ಬೇರೆ ಇರ್ತಾರೆ, ಕ್ರಿಮಿನಲ್ ಕೇಸ್ ಪ್ರಾಕ್ಟೀಸ್ ಮಾಡೋರೇ ಬೇರೆ ಇರ್ತಾರೆ. ಹಾಗಾಗಿ ಸರಿಯಾದ ಲಾಯರ್ನ ಗುರುತಿಸಿ, ಲಾಯರ್ನ ಇಡಿ, ಆಂಟಿಸಿಪೇಟ್ರಿ ಬೇಲ್ ತಗೊಳ್ಳಿ. ಹಾಗೆ ಲಾಯರ್ಗಳು 100ಕ್ಕೆ 99.9% ಉತ್ತಮವಾದವರೇ ಇರ್ತಾರೆ, ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋರೇ ಇರ್ತಾರೆ. ಆದರೆ 1% 99.9% ಉತ್ತಮವಾದವರು ಇರ್ತಾರೆ, ಆದರೆ 1% ಇರ್ತಾರೆ. ಯಾಕಂದರೆ ಇವಾಗ ನನ್ನ ಒಂದು ಘಟನೆ ನಡೀತು, ಆ ಘಟನೆಯಲ್ಲಿ ಹಂಗೆ ಆಗಿತ್ತು. ನಾನು ತೊಗೊಂಡಾಗ ಅವ್ರಿಗೇನೂ ಗೊತ್ತಿಲ್ಲದವ್ರಿಗೆ ತೊಗೊಂಡೋಗಿ ಕೇಸ್ ಕೊಟ್ಟೆ. ಅವ್ರಿಗೇನೇ ಗೊತ್ತಿಲ್ಲದವ್ರಿಗೆ ತೊಗೊಂಡೋಗಿ ಏನೇನೋ ಮಾಡಿ ಬಿಡಿ, ಅದು ಬೇಡ ಇವಾಗ. ಯಾಕಂದರೆ ಅವರು ನೋಡಿದ್ರೆ ಅರ್ಥ ಆಗುತ್ತೆ, ಯಾಕಂದರೆ ಅವ್ರಿಗೆ ಗೊತ್ತಾಗಿರುತ್ತೆ ಆಲ್ರೆಡಿ ನಾನು ಮಾಡಿ ತಪ್ಪು ಅಂತ. ಬಿಡಿ. ಹಾಗೆ ನಾನು ಮಾಡಿದ ತಪ್ಪನ್ನ ನೀವು ಖಂಡಿತ ಮಾಡೋಕ್ಕೆ ಹೋಗಬೇಡಿ. ಸರಿಯಾಗಿರೋ ಲಾಯರ್ನ ಇಡಿ. ಕ್ರಿಮಿನಲ್ ಕೇಸ್ ಇದು 498ಗೆ ಏನಾಗಿದೆ ತಿಳಿಸಿ. ಒಂದು ತಿಳ್ಕೊಳ್ಳಿ, ಡಾಕ್ಟ್ರ್ ಹತ್ರ, ಲಾಯರ್ ಹತ್ರ ಯಾವತ್ತೂ ಸುಳ್ಳು ಹೇಳಬಾರ್ದು. ಸತ್ಯಾಸತ್ಯತೆ ಏನಿದೆ ತಿಳಿಸಿದ್ರೆ ವಕೀಲರು ದಾರಿ ಹುಡುಕ್ತಾರೆ, ಏನು ಮಾಡ್ಬೋದು ತಿಳಿಸ್ತಾರೆ. ಗಮನ ಕೊಡಿ, ಗಾಬರಿ ಆಗೋಂಥದ್ದಿಲ್ಲ. ನಿಮ್ಮ ಹತ್ರ ಏನು ದಾಖಲೆ ಇರುತ್ತೆ, ಅಥವಾ ನೀವು ಚಾರ್ಜ್ ಶೀಟ್ ಆದಮೇಲೆ ಆದರೂ ನೀವು ಕೋರ್ಟ್ ನಡೆಸಲೇಬೇಕಾಗುತ್ತೆ, ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. ಆದರೆ FIR ಆದಾಗ ನಿಮ್ಮ ಹತ್ರ ಸರಿಯಾದ ರೀತಿ ದಾಖಲೆಗಳಿತ್ತು ಅಂದರೆ ಒಳ್ಳೆ ಉತ್ತಮವಾದ ಲಾಯರ್ನ ಹಿಡಿದು ಹೈಕೋರ್ಟಿಗೆ ತೊಗೊಂಡೋಗಿ ಸ್ಕ್ವಾಶ್ ಹಾಕಿ. ಮೇ ಬಿ 99% ಸ್ಕ್ವಾಶ್ ಆಗುತ್ತೆ ನಿಮ್ಮ ಹತ್ರ ಬಲವಾದ ಸಾಕ್ಷಿ ಇದ್ದರೆ. ಆದರೆ ಅದೆಲ್ಲ ಪೂರ ಡಿಪೆಂಡ್ ಅಪಾನ್ ಅಡ್ವೊಕೇಟ್ಸ್. ಗಮನದಲ್ಲಿಟ್ಕೊಳ್ಳಿ. ಯಾಕಂದರೆ ನಾನು ಯಾವುದೋ ಬುಕ್ ನೋಡಾಗಲಿ ಮತ್ತೊಂದು ನೋಡಾಗಲಿ ನಾನು ನಿಮಗೆ ತಿಳಿಸ್ತಾ ಇಲ್ಲ. ಯಾಕಂದರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ. ಹಾಗೆ ಮನುಷ್ಯನ ಅನುಭವದ ಮಾತು ಯಾವುದೇ ಕಾರಣಕ್ಕೂ ಸುಳ್ಳು ಆಗಲ್ಲ. ಗಮನದಲ್ಲಿಟ್ಕೊಳ್ಳಿ. ಹೆಚ್ಚಿನ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಕೊಡ್ತೀನಿ. ನಮಸ್ಕಾರ.